وعلى آله وأصحابه أجمعين ಗೌರವಾನ್ವಿತರಾದ ಎಲ್ಲ ವಿದ್ವಾಂಸರೇ, ಸಯ್ಯಿದುಗಳೇ, ಅಹ್ಲು ಸುನ್ನತಿ ವಲ್ ಜಮಾಅತಿನ ಅಭ್ಯುದಯಕಾಂಕ್ಷಿಗಳಾದ ಸಹೋದರರೇ, ಸಹೋದರಿಯರೇ, ಈ ಧನ್ಯ ಸಮಾರಂಭದಲ್ಲಿ ನಾವೆಲ್ಲರೂ ಒಗ್ಗೂಡಿದ್ದು ಸಯ್ಯಿದನ ಕುರ್ರತು ಸಾದಾತ್ ಸಯ್ಯಿದ್ ಫದಲ್ ಅಲ್ ಬುಖಾರಿ ತಂಗಳರವರ ಪವಿತ್ರ ಸನ್ನಿಧಿಯಲ್ಲಿ ನಾವಿಲ್ಲಿ ಒಗ್ಗೂಡಿದ್ದೇವೆ. ತಂಗಳರವರ 40ನೇ ಪ್ರಾರ್ಥನಾ ಸಂಗಮ ಅದ್ದೂರಿಯಾಗಿ ಬಹಳಷ್ಟು ಸಾದಾತುಗಳ ಉಲಮಾಗಳ ನಾಯಕತ್ವದಲ್ಲಿ ನಡೀತಾ ಇದೆ. ಶೈಖುನಾ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ ಈಗಾಗಲೇ 1 ಗಂಟೆಯ ಮೊದಲು ಉಳ್ಳಾಳದಿಂದ ಹೊರಟು ಪುತ್ತೂರು ಸಮೀಪದ ದಾರಿಯಲ್ಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಶೈಖುನಾ ಸುಲ್ತಾನುಲ್ ಉಲಮಾರ ಸಾನ್ನಿಧ್ಯದಿಂದ ಹಾಗೂ ಅನೇಕ ಮಹನೀಯರಾದ ಸಾದಾತುಗಳ ವಿದ್ವಾಂಸರ ಸೈದನ ಕುರ್ರತು ಸಾದಾತ್ರವರ ಕುಟುಂಬದ ಸದಸ್ಯರ ಸಾನ್ನಿಧ್ಯದಲ್ಲಿ ಈ ಪ್ರಾರ್ಥನಾ ಸಂಗಮ ಇಲ್ಲಿ ನಡೆಯುವ ಈ ವೇಳೆ ನಮ್ಮ ಆಧ್ಯಾತ್ಮಿಕ ಶಕ್ತಿಯಾಗಿದ್ದ, ಸ್ಫೂರ್ತಿಯಾಗಿದ್ದ, ಎಲ್ಲ ಸಂಕಷ್ಟಗಳಲ್ಲೂ ನಮ್ಮ ಆಶಾ ಕೇಂದ್ರವಾಗಿದ್ದ, ನಮ್ಮ ಎಲ್ಲ ಸಮಸ್ಯೆಗಳ ಕೊನೆಯ ಮಾತಾಗಿದ್ದ ಕುರ್ರತು ತಂಗಳ್ ಅನಿರೀಕ್ಷಿತವಾಗಿ ನಮ್ಮಿಂದ ಅಗಲಿದ್ದಾರೆ. ಅವರಿಗದು ನಿರೀಕ್ಷಿತವಾಗಿದ್ದರು. ಅವರು ನಿರಂತರವಾಗಿ ಅದರ ಸಿದ್ಧತೆಯಲ್ಲಿದ್ದರು. ನಮ್ಮ ಪಾಲಿಗೆ ಅದು ಅತ್ಯಂತ ದೊಡ್ಡ ಅಪಾಯವಾಗಿ, ಅತ್ಯಂತ ದೊಡ್ಡ ಆಘಾತವಾಗಿ, ಅತ್ಯಂತ ದೊಡ್ಡ ಸಹಿಸಲು ಸಾಧ್ಯವಾಗದಂತಹ ಒಂದು ಸಂಕಷ್ಟವಾಗಿ ಅದು ಪರಿಣಮಿಸಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನ ಕೆಲವು ಖಲೀಫರುಗಳನ್ನು, ಅಲ್ಲಾಹನ ವಿಶೇಷವಾದ ದಾಸರುಗಳನ್ನು ನಮ್ಮ ಸೇವೆಗಾಗಿ, ಸಹಾಯಕ್ಕಾಗಿ, ಜನರಿಗೆ ಬೇಕಾದ ಕೆಲಸಗಳನ್ನು ಮಾಡಿಕೊಡುವುದಕ್ಕಾಗಿ ಈ ಪ್ರಪಂಚಕ್ಕೆ ಕಲಿಸಿಕೊಡುವ ಬಗ್ಗೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಅಲ್ಲಾಹನ ವಿಶೇಷವಾದ ದಾಸರು, ಸೃಷ್ಟಿಗಳು, ಸಜ್ಜನರು ಜನರಿಗಾಗಿ, ಅವರ ಸಂಕಷ್ಟಗಳಿಗಾಗಿ ಮಿಡಿಯುವ, ಸದಾ ಸಮಯವರ ಸೇವೆಯಲ್ಲಿ ಕಳೆಯುವಂತಹ ಅವಕಾಶಗಳನ್ನು ಯಾವತ್ತೂ ಕೂಡ ಅವರು ಕಳೆದುಕೊಳ್ಳುವುದಿಲ್ಲ. ಅಲ್ಲಾಹನ ಔಲಿಯಾಗಳ, ಶ್ರೇಷ್ಠರ, ಮಹಾತ್ಮರುಗಳ ಚರಿತ್ರೆಗಳನ್ನು ನೋಡಿದರೆ 2 ರೀತಿಯ ಸಂಬಂಧಗಳನ್ನು ಅವರು ಅತ್ಯಂತ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಒಂದು ಸೃಷ್ಟಿಕರ್ತನಾದ ಅಲ್ಲಾಹನೊಡಗಿರುವ ಸಂಬಂಧ, ಖಾಲಿಕನೊಡಗಿರುವ ಸಂಬಂಧ, ಇನ್ನೊಂದು ಸೃಷ್ಟಿಗಳಾದ ಖಲ್ಕಗಳ ಜೊತೆಗಿನ ಸಂಬಂಧ. ಅಲ್ಲಾಹನ ಬಳಿ ಅತ್ಯಂತ ಶ್ರೇಷ್ಠವಾದ ಸ್ಥಾನಮಾನವನ್ನು ಗಿಟ್ಟಿಸಿದ ಎಲ್ಲ ಜನರ ಚರಿತ್ರೆಗಳನ್ನು ನಾವು ಅವಲೋಕನ ಮಾಡಿದರೆ, ಮಹಾತ್ಮರ ಚರಿತ್ರೆಗಳನ್ನು ಅವಲೋಕನ ಮಾಡಿದರೆ ನಮಗೆ ತಿಳಿದು ಬರುವಂತಹ ಅಂಶವೇನೆಂದರೆ, ಖಲ್ಕ್ ಮತ್ತು ಖಾಲಿಕಗಳ ಜೊತೆ ನಿಕಟವಾದ ಸಂಪರ್ಕವನ್ನಿಟ್ಟುಕೊಂಡು ಆ ಸಂಪರ್ಕದ ಹೆಸರಲ್ಲಿ ಮಹತ್ವವನ್ನು ಗಳಿಸುವಂತಹ ಬಹಳಷ್ಟು ಮಹಾತ್ಮರು ಈ ಜಗತ್ತಲ್ಲಿ ಆಗಿ ಹೋಗಿದ್ದಾರೆ. ಅವರು ಇಬಾದತ್ತುಗಳಲ್ಲಿ, ಆಧ್ಯಾತ್ಮಿಕತೆಯಲ್ಲಿ, ಕುರ್ಆನ್ ಪಾರಾಯಣಗಳಲ್ಲಿ ಕಳೆಯುವ ಸಂದರ್ಭಗಳಲ್ಲೂ ಕೂಡ ಜನಸೇವೆಗಾಗಿ ತಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಅವರು ಮೀಸಲಿಟ್ಟಿದ್ದಾರೆ. ಶೇಖ್ ಅಬ್ದುಲ್ ಖಾದಿರ್ ಜಿಲಾನಿ ಅವರ ಉದಾಹರಣೆ ನೋಡುವುದಾದರೆ, ಜನರಿಗೆ ಖಿದ್ಮತ್ ಮಾಡುವುದು, ಅವರ ಹಸಿವನ್ನು ನಿವಾರಿಸುವುದು, ಅವರ ಸಂಕಷ್ಟಗಳಿಗೆ ಪರಿಹಾರ ಕೊಡುವುದು, ಜಗತ್ತಿನ ವಿವಿಧ ಭಾಗಗಳಿಂದ ತನ್ನನ್ನು ಅರಸಿ ಬಂದ ತನ್ನ ಭಕ್ತರಾದ ಮುಅ್ಮಿನ್ಗಳಿಗೆ, ಸಜ್ಜನರಿಗೆ ಮತ್ತು ಅಲ್ಲದವರಿಗೆ, ಇತರ ಧರ್ಮೀಯರು ಕೂಡ ಅವರ ಸನ್ನಿಧಿಯಲ್ಲಿ ಬಂದುಕೊಂಡು ಅವರಿಂದ ಪರಿಹಾರವನ್ನು ಪಡೆಯುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಈ ನಿಟ್ಟಿನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ
ಕೂರತು ದಂಗಳ್ ಕುರ್ರತು ಸಾದಾ ನಾಯಕತ್ವದ ಕಣ್ಮಣಿ ನಮಗೆ ಎಲ್ಲ ಅರ್ಥದಲ್ಲೂ ಕೂಡ ನೇತೃತ್ವವನ್ನು ಕೊಟ್ಟ. ನಾವು ದುಃಖಿಸಿದಾಗ ನಮ್ಮ ದುಃಖಗಳನ್ನು ನಿವಾರಿಸಿಕೊಟ್ಟ, ನಾವು ನೊಂದಾಗ ನಮ್ಮ ನೋವನ್ನು ನಿವಾರಿಸಿಕೊಟ್ಟ. ನಮಗೇನಾದರೂ ಸಂಕಷ್ಟಗಳು ಬಂದಾಗ ಕೇವಲ ಮಾತಿನ ಶಕ್ತಿಯಿಂದ, ಕುರ್ಆನ್ನ ಶಕ್ತಿಯಿಂದ, ಅಸ್ಹಾಬುಲ್ ಬದರೀಗಳ ಶಕ್ತಿಯಿಂದ ಅದಕ್ಕೆ ಪರಿಹಾರವನ್ನು ಸೂಚಿಸಿಕೊಟ್ಟು ನಮ್ಮೆಡೆಯಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಡೆದಂತಹ ಒಬ್ಬ ವ್ಯಕ್ತಿತ್ವವಾಗಿದ್ದರು ಸಯ್ಯಿದುನಾ ಕುರ್ರತು ಸಾದಾತ್ ಎನ್ನುವುದು ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಅವರು ವಫಾತಾಗಿ 40 ದಿನಗಳು ಸಂದುವ ಈ ಸಂದರ್ಭದಲ್ಲಿ ಅವರ ಪವಿತ್ರವಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಇಲ್ಲಿ ಒಗ್ಗೂಡಿದ್ದೇವೆ. ತಂಗಳವರ ಜೀವನ ಅತ್ಯಂತ ಕಾರ್ಯಕಲಾಪಗಳಲ್ಲಿ ತೊಡಗಿಕೊಂಡು ಅತ್ಯಂತ ಒತ್ತಡದ ದಿವಸಗಳಾಗಿದ್ದು, ನಾವೇನಾದರೂ ಸಮಸ್ಯೆಗಳನ್ನು ಹೇಳಿಕೆ ಹೋದರೆ ಅವರಿಗೆ ಆ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಆಲಿಸಲು ಸಮಯ ಇರ್ತಾ ಇರಲಿಲ್ಲ. ನಮಗೆ ನೀಡಬೇಕಾದ ಪರಿಹಾರಗಳನ್ನು ಕೂಡ ಅವರೊಂದು ಪೇಪರ್ನಲ್ಲಿ ಪ್ರಿಂಟ್ ಮಾಡಿ ಅದರ ಪ್ರತಿಗಳನ್ನು ಹಂಚುವ ಮೂಲಕ ಅದಕ್ಕಿರುವ ಪರಿಹಾರಗಳನ್ನು ಸೂಚಿಸ್ತಾ ಇದ್ರು. ಅಷ್ಟೊಂದು ಜನ ಪ್ರತಿ ದಿನಗಳಲ್ಲೂ ಕೂಡ ಅವರ ಬಳಿ ಬರ್ತಾ ಇದ್ರು. ಅವರ ಬಳಿ ಬಂದು ಕೆಲವರು ಹೇಳ್ತಾ ಇದ್ರು, ನಾವು ನಮ್ಮ ಸಮಸ್ಯೆಗಳನ್ನು ಹೇಳಲು ಬರುವಾಗ ನಿಮ್ಗೆ ಟೈಮ್ ಇರುವುದಿಲ್ಲ, ನೀವು ಬ್ಯುಸಿಯಾಗಿರ್ತೀರಿ, ನಾವು ಮತ್ತೆ ಎಲ್ಲಿಗೂ ಹೋಗ್ಬೇಕು ನಮ್ಮ ಸಮಸ್ಯೆಗಳನ್ನು ಹೇಳಲು. ಆ ಸಂದರ್ಭದಲ್ಲಿ ಕುರ್ರತು ಸಾದಾತ್ ಯಾವಾಗಲೂ ಹೇಳುವ ಒಂದು ಮಾತಿತ್ತು, ಅದೇನೆಂದರೆ ನಾನು ಮರಣ ಹೊಂದಿದ ಮೇಲೆ, ನನ್ನ ಮರಣದ ನಂತರ ನನ್ನ ಕಬರ್ನ ಹತ್ತಿರ ನೀವು ಬನ್ನಿ, ಅಲ್ಲಿ ಬಂದು ನಿಮಗೆ ಇಷ್ಟವುಳ್ಳಷ್ಟು ಮಾತಾಡಿ, ಸಾಧ್ಯವಾದಷ್ಟು ಅಹವಾಲಗಳು ನಮ್ಮ ಮುಂದೆ ಹೇಳಿ, ನಿಮ್ಮ ಎಲ್ಲಾ ಕಷ್ಟ ಕಾರ್ಪಗಳನ್ನು ಕೂಡ ನನ್ನ ಕಬರ್ನ ಬಳಿ ಬಂದು ದೀರ್ಘವಾದ ಗಂಟೆಗಳ ತನಕ ನೀವು ಹೇಳಿ, ಅಲ್ಲಿ ನಾನು ಫ್ರೀ ಆಗಿರ್ತೇನೆ, ನನಗೆ ಅಲ್ಲಿ ಒತ್ತಡಗಳಿರುವುದಿಲ್ಲ, ಅಲ್ಲಿ ನನಗೆ ಬೇರೆ ಕಾರ್ಯಕ್ರಮಗಳಿರುವುದಿಲ್ಲ, ಕಬರಲ್ಲಿ ಮಲಗಿಕೊಂಡು ನಾನು ನಿಮ್ಮ ಅಹವಾಲಗಳನ್ನು ಆಲಿಸುವ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಹೇಳಿದ ತಂಗಳ್ ಇಷ್ಟು ಬೇಗ ಆ ಒಂದು ಹಂತಕ್ಕೆ ತಲುಪಿರುವುದು ನಮಗೆಲ್ಲರಿಗೂ ಒಂದು ಅರ್ಥದಲ್ಲಿ ಬಹಳ ದುಃಖದ ಸಂಗತಿಯಾಗಿದ್ದರು. ಹಯಾತಿ ಖೈರುಲ್ ಲಕುಂ ವ ಮಮಾತಿ ಖೈರುಲ್ ಲಕುಂ. ಹುಜೂರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ಜೀವನ ಮತ್ತು ಮರಣ ಎರಡೂ ನಮಗೆ ಒಳಿತು ಅಂತ ಹೇಳಿದಾಗ ಸ್ವಹಾಬತೆ ಕಿರಾಮ್ ಕೇಳಿದ ಪ್ರಶ್ನೆ, ನಿಮ್ಮ ಜೀವನ ನಮಗೆ ಬಹಳ ಮಹತ್ವದ್ದು ಎನ್ನುವುದರಲ್ಲಿ ಸಂದೇಹವಿಲ್ಲ. ಯಾಕೆಂದರೆ ತಮ್ಮ ಜೀವನದಿಂದಲೇ ಈ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಧರ್ಮವನ್ನು ಕಾಣುವ, ಅದರ ಅನುಯಾಯಿಗಳಾಗುವ, ಅದನ್ನು ಹಿಂಬಾಲಿಸುವ, ಆ ಮೂಲಕ ಐಹಿಕ ಪಾರತ್ರಿಕ ರಕ್ಷಣೆಗಳನ್ನು ಹೊಂದುವ ಅವಕಾಶವನ್ನು ನೀಡಲಾಗಿದೆ. ತಮ್ಮ ಮರಣ ಯಾವ ರೀತಿ ಖೈರಾಗ್ತದೆ ಅಂತ ಕೇಳಿದಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ತುಅರದು ಅಲಯ್ಯ ಅಮಾಲುಕುಂ, ನಿಮ್ಮ ಅಮಲ್ಗಳನ್ನು ಅಲ್ಲಾಹು ನನ್ನ ಮುಂದೆ ಪ್ರದರ್ಶನ ಮಾಡುತ್ತಾನೆ. ಎಲ್ಲ ಮಹಾತ್ಮರುಗಳಿಗೂ ಕೂಡ ಅಲ್ಲಾಹು ಅವಕಾಶವನ್ನು ಕೊಟ್ಟಿದ್ದಾನೆ. ನಾವು ಉಪರಿ ಜಗತ್ತಲ್ಲಿ ಮಾಡುವ ವ್ಯವಹಾರಗಳನ್ನು ದರ್ಶಿಸುವ, ಅದನ್ನು ಅರಿತುಕೊಳ್ಳುವ, ಅದಕ್ಕೆ ಪರಿಹಾರ ನೀಡುವಂತಹ ಶಕ್ತಿಯನ್ನು ಅಲ್ಲಾಹು ಮಹಾತ್ಮರ ಆತ್ಮಗಳಿಗೆ ಕೊಡುತ್ತಾನೆ. ಮರಣ ಹೊಂದಿದ ನಂತರ ಅವರಿಗೆ ಅಲ್ಲಾಹು ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳನ್ನು ಕೊಡುತ್ತಾನೆ. ಇಲ್ಲಿ ಹೇಳಿದ ದಿಕ್ರುಗಳು, ಇಲ್ಲಿ ಹೇಳಿದ ಕುರ್ಆನ್ ಪಾರಾಯಣಗಳು, ಇದೆಲ್ಲವೂ ಕೂಡ ಅಲ್ಹಮ್ದುಲಿಲ್ಲಾಹ್ ಪರಲೋಕದಲ್ಲಿ ಅವರ ಶಕ್ತಿಯನ್ನು ಇಮ್ಮಡಿಗೊಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಸಹೋದರರೇ, ಕುರ್ರತು ಸಾದಾತ್ ರವರ ಈ ಪವಿತ್ರವಾದ ಸನ್ನಿಧಿ ನಮಗೆ ಯಾವತ್ತೂ ಕೂಡ ಭರವಸೆ ಕೊಡುವ, ಆಶ್ವಾಸನೆ ಕೊಡುವ, ನಮ್ಮ ಸಂಕಷ್ಟಗಳನ್ನು ಇಳಿಸಲು ಸಾಧ್ಯವಾಗುವ, ಅವರ ವಫಾತಿನ ನಂತರ ಅವರ ಶಕ್ತಿ ಬಹಳಷ್ಟು ಇಮ್ಮಡಿಗೊಂಡಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಭೌತಿಕವಾಗಿ ನಮ್ಮಲ್ಲಿ ಮಾತಾಡಲು, ನಮ್ಮನ್ನು ಆಶೀರ್ವದಿಸಲು ಅವರಲ್ಲಿ ಇಲ್ಲದಿದ್ದರೂ ಕೂಡ ಅವರ ಪವಿತ್ರಾತ್ಮ ನಮ್ಮನ್ನು ಕಂಟ್ರೋಲ್ ಮಾಡುವ, ನಮಗೆ ಬೇಕಾದ ನೆರವನ್ನು ಕೊಡುವಂತಹ ಶಕ್ತಿಯನ್ನು ಹೊಂದಿದೆ. ನಾವು ಹದಿಯ ಮಾಡುವ ಫಾತಿಹೆಗಳಿಂದ, ಯಾಸೀನ್ಗಳಿಂದ, ಸೂರಗಳಿಂದ, ಕುರ್ಆನ್ ಪಠಣಗಳಿಂದ, ದಿಕ್ರುಗಳಿಂದ ಅವರ ಮೇಲೆ ನಾವು ಮೂಲಕ ಎಲ್ಲ ಅವರ ಆತ್ಮಕ್ಕಲ್ಲಾಹು ವಿಶೇಷವಾದ ಶಕ್ತಿ ಕೊಟ್ಟು ಜೀವಿತ ಕಾಲದಲ್ಲಿ ಇದ್ದುದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಮ್ಮನ್ನು ಸಹಾಯ ಮಾಡುವ, ನಮಗೆ ನೆರವಾಗುವಂತಹ ಒಂದು ಶಕ್ತಿಗೆ, ಒಂದು ಹಂತಕ್ಕೆ ಅವರು ಮತ್ತು ಎಲ್ಲ ಅಲ್ಲಾಹನ ಮಹಾತ್ಮರು ತಲುಪುತ್ತಾರೆ ಎನ್ನುವುದು ಇಸ್ಲಾಂ ನಮಗೆ ಕಲಿಸಿದ ಪಾಠವಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ರತು ಸಾದಾತ್ ರವರ ಸ್ಥಾನಮಾನಗಳನ್ನು ಇನ್ನಷ್ಟು ಹೆಚ್ಚಿಸಿ ಅವರಿಂದ ಇಹಲೋಕದಲ್ಲೂ ಪರಲೋಕದಲ್ಲೂ ಪ್ರಯೋಜನ ಪಡೆಯುವ ಸಜ್ಜನರ ಸಾಲಿನಲ್ಲಿ ಅಲ್ಲಾಹು ನಮ್ಮೆಲ್ಲರನ್ನು ಒಳಗೊಳ್ಳಿಸಲಿ ಅಂತ ದುಆ ಮಾಡುತ್ತಾ ಇದ್ದೇನೆ. ಶೇಖುನಾ ಎಪಿ ಉಸ್ತಾದ್ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಸಭೆಯಲ್ಲಿ ಇನ್ಶಾ ಅಲ್ಲಾಹ್ ಪುತ್ತೂರು ಸಂಯುಕ್ತ ಜಮಾಅತಿನ 9 ಮೊಹಲ್ಲಾಗಳು, ವಿಟ್ಲ ಸಂಯುಕ್ತ ಜಮಾಅತಿನ 8 ಮೊಹಲ್ಲಾಗಳು ಇಲ್ಲಿ ಇನ್ಶಾ ಅಲ್ಲಾಹ್ ಶೇಖುನಾ ಸುಲ್ತಾನುಲ್ ಉಲಮಾ ಅವರನ್ನು ಖಾಜಿಯಾಗಿ ಬೈಅತ್ ಮಾಡುವಂತಹ ಕಾರ್ಯಕ್ರಮ ಇದೆ.
ಇವತ್ತು ಉಳ್ಳಾಳದಲ್ಲಿ ಸಮಸ್ತ ಪ್ರೆಸಿಡೆಂಟ್ ಶೇಖುನಾ ರಯೀಸುಲ್ ಉಲಮಾ ಸುಲೈಮಾನ್ ಉಸ್ತಾದರ ಸಮ್ಮುಖದಲ್ಲಿ, ಅಮೀನು ಶರಿಯಾ ಸಯ್ಯಿದ್ನಾ ಅಲಿ ಬಾಫಖೀಹ್ ತಂಗಳವರ ಸಮ್ಮುಖದಲ್ಲಿ, ಬಹಳಷ್ಟು ವಿದ್ವಾಂಸರ ಸಯ್ಯಿದ್ಗಳ ನಾಯಕತ್ವದಲ್ಲಿ ಉಳ್ಳಾಲ ಏರಿಯಾದ 28 ಮೊಹಲ್ಲಾಗಳ ಖಾಜಿಯಾಗಿ ಶೇಖುನಾ ಸುಲ್ತಾನುಲ್ ಉಲಮಾ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅಧಿಕಾರವನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ಬಹಳಷ್ಟು ದೊಡ್ಡ ಅಭಿಮಾನವನ್ನುಂಟು ಮಾಡಿದ್ದಾರೆ. ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಮಾತು, ಭಾರತದಲ್ಲಿ ಮುಸ್ಲಿಂ ಉಮ್ಮತ್ತಿನ ಕಟ್ಟಕಡೆಯ ಸಂದೇಶ ಧ್ವನಿ, ಈ ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಷ್ಟ್ರಪತಿಗಳ ತನಕ ಮುಸ್ಲಿಂ ಉಮ್ಮತ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಭಿಪ್ರಾಯಗಳನ್ನು ಕೇಳುವ, ಸಲಹೆಗಳನ್ನು ಪಡೆಯುವ ಈ ದೇಶ ಕಂಡ ಒಬ್ಬನೇ ಒಬ್ಬ ಧಾರ್ಮಿಕ ಮುಂದಾಳು ಸುಲ್ತಾನುಲ್ ಉಲಮಾ ಕಾಂದಬರಂ ಎಪಿ ಅಬೂಬಕರ್ ಮುಸ್ಲಿಯಾರ್. ಆ ಮಹಾತ್ಮರು ಇವತ್ತು ನಮ್ಮ ಊರುಗಳ ಧಾರ್ಮಿಕವಾದ ನೇತೃತ್ವವನ್ನು ವಿಶೇಷವಾಗಿ ವಹಿಸಿಕೊಳ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ಒಂದು ಹೆಮ್ಮೆಯ ಸಂಗತಿ ನಮಗೆ ಬೇರಿಲ್ಲ. ಕುರ್ರತು ಸಾದಾತ್ರವರ ವಿದಾಯದ ಕಠಿಣವಾದ ನೋವುಗಳು ನಮ್ಮ ಮನಸ್ಸುಗಳನ್ನು ಅತ್ಯಂತ ಸಂಕಷ್ಟಕ್ಕೆ ಈಡು ಮಾಡುವ ಸಂದರ್ಭಗಳಲ್ಲೂ ಕೂಡ ಶೇಖುನಾ ಕಾಂದಬರಂ ಉಸ್ತಾದರವರು ಆ ಸಂದರ್ಭಗಳಲ್ಲಿ ನಮಗೆ ನೆರಳಾಗಿ ಬಂದು ನಿಂತದ್ದು ನಮಗೆ ಒಂದು ಅಲ್ಪ ಮಟ್ಟದ ಸಮಾಧಾನವಾಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭವನ್ನು ಉಪಯೋಗಿಸ್ತೇನೆ. ತಾಜುಲ್ ಫುಕಹಾ ಬೇಕಲ್ ಉಸ್ತಾದ್ ವಫಾತ್ ಆದರು. ಬೇಕಲ್ ಉಸ್ತಾದ್ ವಫಾತ್ ಆದ ಆ ಸಂದರ್ಭದಲ್ಲಿ ಶೇಖುನಾ ಸುಲ್ತಾನುಲ್ ಉಲಮಾ ಆಗಮಿಸಿದರು. ಅದರ ಮೊದಲ ದಿನ ರಾತ್ರಿ ಉಸ್ತಾದ್ ನನಗೆ ಕಾಲ್ ಮಾಡಿದ್ರು. ಬೇಕಲ್ ಉಸ್ತಾದರವರ ಆರೋಗ್ಯದ ಬಗ್ಗೆ ವಿಚಾರಿಸಲು ನಾನು ಹೇಳಿದೆ, ಉಸ್ತಾದ್ ಆದಷ್ಟು ಬೇಗ ಸಾಧ್ಯವಾದರೆ ಇವತ್ತು ರಾತ್ರಿಯೇ ಹೊರಟರೆ, ಒಂದು ವೇಳೆ ಬೇಕಲ್ ಉಸ್ತಾದರನ್ನು ಹಯಾತಿನಲ್ಲಿ ಕಾಣಲು ಸಾಧ್ಯ ಆಗಬಹುದೇನೋ ಅಷ್ಟು ಉಸ್ತಾದರ ಆಫಿಯತ್ ಬಿಗಡಾಯಿಸಿದೆ. ಉಸ್ತಾದಿಗೆ ಹೇಳಿದಾಗ ಉಸ್ತಾದ್ ಇನ್ಶಾ ಅಲ್ಲಾಹ್ ಅಂತ ಹೇಳಿದ್ರು. ಮರುದಿನ 11 ಗಂಟೆಗೆ ಬೇಕಲ್ ಉಸ್ತಾದ್ ನಮ್ಮಿಂದ ಅಗಲಿದರು. ತಕ್ಷಣ ಕಾಂದಬರಂ ಉಸ್ತಾದರವರು ಆ ಸಭೆಗೆ ಆಗಮಿಸಿದರು. ನಮ್ಮ ಶೂನ್ಯವನ್ನ ನಮಗೆ ಸಾಂತ್ವನದ ಮಾತುಗಳಾಗಿ, ಭರವಸೆಯ ಒಂದು ಸಾನ್ನಿಧ್ಯವಾಗಿ ಅಲ್ಲಿ ಶೇಖುನಾ ಕಾಂದಬರಂ ಉಸ್ತಾದ್ ಬಂದರು. ಅದೇ ರೀತಿ ಇವತ್ತು ಕೂಡ ಕುರ್ರತು ಸಾದಾತ್ರವರ ಆ ವಿದಾಯದ ಅವರ ಆ ಮಹತ್ತಾದಂತಹ ಶೂನ್ಯವನ್ನು ತುಂಬಲು ಯಾರಿಂದಲೂ ಸಾಧ್ಯವಲ್ಲ ಎನ್ನುವುದರಲ್ಲಿ ಸಂದೇಹವಿಲ್ಲ. ಯಾಕೆಂದರೆ ಒಬ್ಬ ಆಲಿಮನ ಮರಣ, ಒಬ್ಬ ಧಾರ್ಮಿಕ ಮುಂದಾಳುವಿನ ಮರಣ, ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ಜನಸಂದೋಹವನ್ನು ಮುನ್ನಡೆಸುವಂತಹ ಒಂದು ಮಹಾಶಕ್ತಿಯ ವಿದಾಯ, ಅದು ಜಗತ್ತಲ್ಲಿ ಉಂಟು ಮಾಡುವ ಶೂನ್ಯ ಮತ್ತು ಜಗತ್ತಿಗೆ ತುಂಬಲಾರದಂತಹ ಒಂದು ದೊಡ್ಡ ನಷ್ಟವನ್ನುಂಟು ಮಾಡುವಾಗ ಹುಜೂರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಸ್ಪಷ್ಟವಾಗಿ ನಮ್ಮಲ್ಲಿ ಹೇಳಿದ್ದಾರೆ, ಮೌತುಲ್ ಆಲಿಮಿ ಮುಸೀಬತುಲ್ ಲಾ ತುರದ್, ಮೌತುಲ್ ಆಲಿಮಿ ಮುಸೀಬತುಲ್ ಲಾ ತುಸದ್. ಆಲಿಮಿನ ಮರಣ ಎನ್ನುವುದು ಅದೊಂದು ಮುಸೀಬತ್, ಲಾ ತುಸದ್, ಯಾವತ್ತು ತುಂಬಲು ಸಾಧ್ಯವಾಗದಂತಹ ಒಂದು ನಷ್ಟ. ಒಬ್ಬ ಆಲಿಮಿನ ಮರಣವನ್ನು ಯಾವತ್ತೂ ಕೂಡ ಈ ಜಗತ್ತಲ್ಲಿ ತುಂಬಲು ಸಾಧ್ಯವಿಲ್ಲ. ಒಂದು ವೇಳೆ ಅದಕ್ಕೆ ಸಮಾನವಾದ ಅಥವಾ ಅದಕ್ಕಿಂತ ಕೆಳಗಿನ ಮಟ್ಟದಲ್ಲಿರುವ ಆಲಿಮ್ಗಳು ಅಂತ್ಯ ದಿನದ ಕಾಲಗಳಲ್ಲಿ ಬಂದರೂ ಕೂಡ ಒಬ್ಬ ವಿದ್ವಾಂಸರ ವಿಯೋಗವನ್ನು ತುಂಬಲು ಜಗತ್ತಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ಸಂದೇಶ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ವಸುಲ್ಮತುಲ್ ಲಾ ತುಸದ್, ಅದನ್ನು ತುಂಬಲು ಸಾಧ್ಯವಾಗದಂತಹ ಒಂದು ದೊಡ್ಡ ಒಂದು ಅಂತರವಾಗಿ ಯಾವತ್ತೂ ಕೂಡ ಪರಿಹಾರ ಮಾಡಲು ಸಾಧ್ಯವಾಗದ ಒಂದು ಸಮಸ್ಯೆಯಾಗಿ ಆಲಿಮನ ವಿದ್ವಾಂಸರ ಮರಣವನ್ನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದೊಂದು ಮುಸೀಬತಿಗೆ, ಅತ್ಯಂತ ದೊಡ್ಡ ದುರಂತಕ್ಕೆ ಅದನ್ನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೋಲಿಸಿದ್ದಾರೆ. ಯಾಕೆಂದರೆ ಆಲಿಮರ ಸಾನ್ನಿಧ್ಯದಿಂದ ಮಾತ್ರ ಒಂದು ಜಗತ್ತಿನಲ್ಲಿ ಅಲ್ಲಾಹನ ಕಾವಲು, ಅಲ್ಲಾಹನ ಕರುಣೆಯನ್ನು ಪಡೆಯಲು ನಮ್ಮಿಂದ ಸಾಧ್ಯ. ಸಯ್ಯಿದನಾ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಕಅಬಾ ಶರೀಫ್ ಅನ್ನು ತವಾಫ್ ಮಾಡುತ್ತಾ ಇದ್ದರು. ಆ ಸಂದರ್ಭದಲ್ಲಿ ಹಜರುಲ್ ಅಸ್ವದ್
ಅಸ್ವದನ ಸಮೀಪಕ್ಕೆ ಬಂದು ಹಜರುಲ್ ಅಸ್ವದ್ ಅನ್ನು ನೋಡಿ ಉಮರ್ ಬಿನ್ ಖತ್ತಾಬ್ ಹೇಳಿದರು, ಯಾ ಹಜರು ಇನ್ನಿ ಅಅಲಮು ಅನ್ನಕ ಹಜರ್ ಲಾ ತದುರ್ ವಲಾ ತನ್ಫಾ, ಉಪಕಾರ ಮಾಡಲು ಸಾಧ್ಯವಾಗದ, ಉಪದ್ರವ ಮಾಡಲು ಸಾಧ್ಯವಾಗದ ಒಂದು ಕೇವಲ ಕಲ್ಲು ನೀನು ಅಂತ ನನಗೆ ಗೊತ್ತಿದೆ. ಲೌಲಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಬ್ಬಲಕ್ ಮಾ ಕಬ್ಬಲ್ತುಕ್, ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರವಾದ ನಿನ್ನನ್ನು ಚುಂಬಿಸಿದ್ದನ್ನು ನಾನು ಕಾಣದೇ ಇದ್ದಿದ್ದರೆ, ಚುಂಬಿಸದಿದ್ದರೆ ನಾನು ಯಾವತ್ತೂ ನಿನ್ನನ್ನು ಚುಂಬಿಸ್ತಾ ಇರಲಿಲ್ಲ. ಹಜರುಲ್ ಅಸ್ವದನ ಮುಂಭಾಗದಲ್ಲಿ ನಿಂತುಕೊಂಡು ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಘೋಷಣೆಯನ್ನು ಮಾಡಿದಾಗ ಸ್ವಯಂ ಉಪಕಾರ ಮಾಡಲು ಸಾಧ್ಯವಾಗದ, ಉಪದ್ರ ಮಾಡಲು ಸಾಧ್ಯವಾಗದ ಒಂದು ಕಲ್ಲು ಎಂಬ ನೆಲೆಯಲ್ಲಿ ಕಲ್ಲಿನ ಒಂದು ಮಾನ್ಯತೆ ನಾನು ಕೊಡಲು ಕಾರಣ ಈ ಕಲ್ಲಿಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಅಧರದಿಂದ ಅದನ್ನು ಚುಂಬಿಸಿದ್ದಾರೆ ಎನ್ನುವುದು ಮಾತ್ರ. ಈ ಮಾತನ್ನು ಕೇಳಿ ಕಅಬಾದ ಇನ್ನೊಂದು ತುದಿಯಲ್ಲಿದ್ದ ಸಯ್ಯಿದನಾ ಅಲಿ ಬಿನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಹೇಳಿದರು, ಯಾ ಉಮರ್ ನೀವು ಹೇಳುವುದು ಸರಿಯಲ್ಲ. ಈ ಜಗತ್ತಲ್ಲಿರುವ ಮನುಷ್ಯರೊಂದಿಗೆ ಸೃಷ್ಟಿಕರ್ತನಾದ ಅಲ್ಲಾಹು ಮಾಡಿಕೊಂಡ ಮೊಟ್ಟ ಮೊದಲ ಒಪ್ಪಂದ ಅಲಸ್ತು ಬಿ ರಬ್ಬಿಕುಂ ಎನ್ನುವ ಒಪ್ಪಂದ, ಆ ಒಪ್ಪಂದಕ್ಕೆ ಸೃಷ್ಟಿಗಳು ನೀಡಿದಂತಹ ಆ ಉತ್ತರ ಅದೆಲ್ಲವನ್ನೂ ಕೂಡ ಜಗತ್ತಿನಲ್ಲಿ ಅಲ್ಲಾಹು ಮತ್ತು ಸೃಷ್ಟಿಗಳ ನಡುವಿನ ಅತ್ಯಂತ ದೊಡ್ಡ ಕರಾರ್ ಅಗ್ರಿಮೆಂಟ್ ಒಪ್ಪಂದ, ಅದನ್ನು ಅಲ್ಲಾಹು ಕಾಪಾಡಿದ್ದು, ಜೋಪಾನ ಮಾಡಿದ್ದು ಹಜರುಲ್ ಅಸ್ವದಿನ ಒಳಗಡೆಯಾಗಿದೆ. ಹಜರುಲ್ ಅಸ್ವದಿನೊಂದಿಗೆ ನಿನ್ನ ಬಾಯನ್ನು ತೆರೆ ಅಂತ ಹೇಳಿ ತೆರೆದ ಬಾಯೊಳಗೆ ಆ ಕರಾರು ಪತ್ರವನ್ನು ಅಲ್ಲಾಹು ತಾಲಾ ಇಟ್ಟಿದ್ದಾನೆ. ಆದ್ದರಿಂದ ನೀವು ಹೇಳುವ ಪ್ರಕಾರ ಹಜರುಲ್ ಅಸ್ವದ್ ಒಂದು ಹಜರುಲ್ ಲಾ ತದುರ್ ವಲಾ ತನ್ಫು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ಮಾತನ್ನು ಕೇಳಿದಾಗ ಸಯ್ಯಿದನಾ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅಲಿ ಬಿನ್ ಅಬಿ ತಾಲಿಬ್ ಅವರ ಕೈ ಹಿಡಿದು ಹೇಳಿದರು, ಇನ್ನಿ ಅಊದು ಬಿಲ್ಲಾಹಿ ಅನ್ ಐಷ ಫಿ ಕೌಮಿನ್ ಯಸ್ತಫೀಹಿಂ ಯಾ ಅಬುಲ್ ಹಸನ್. ಅಬುಲ್ ಹಸನಾದ ಅಲಿ ಬಿನ್ ಅಬಿ ತಾಲಿಬ್ ಅವರೇ, ನಿಮ್ಮಂತಹ ಆಲಿಮ್ಗಳಿಲ್ಲದ ಒಂದು ಜನಾಂಗದಲ್ಲಿ ವಾಸ ಮಾಡುವುದರಿಂದ ಅಲ್ಲಾಹನಲ್ಲಿ ನಾನು ಅಭಯವನ್ನು ಕೇಳುತ್ತಾ ಇದ್ದೇನೆ ಅಂತ. ಆಲಿಮ್ಗಳಿಲ್ಲದ, ಸಾದಾತ್ಗಳಿಲ್ಲದ, ಸಜ್ಜನರಿಲ್ಲದ, ಮಹಾತ್ಮರಿಲ್ಲದ, ಸ್ವಾಲಿಹಿಗಳಿಲ್ಲದ ಒಂದು ಪ್ರಪಂಚ ಅಂತ ಹೇಳಿದರೆ ಊಹಿಸಲು ಸಾಧ್ಯವಾಗದ ಭಯಾನಕವಾದ ಒಂದು ಕಾಲವಾಗಿರಬಹುದು ಅದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ್ಯದಿಂದ ಲಕ್ಷಣಗಳ ಪೈಕಿ ಹೇಳಿದ ಒಂದು ಲಕ್ಷಣ ಸಜ್ಜನರ ಮರಣ, ಸಾಲಿಹಿಗಳ ಮರಣ. ಆ ಪೈಕಿ ನಾವು ಕಂಡ ಅತ್ಯಂತ ಶ್ರೇಷ್ಠ ಸಜ್ಜನ, ಅತ್ಯಂತ ಶ್ರೇಷ್ಠ ಸ್ವಾಲಿಹ್ 24 ಗಂಟೆ ಕೂಡ ಅಲ್ಲಾಹನ ಇಬಾದತಿನಲ್ಲಿ ಜೀವನವನ್ನು ವ್ಯಯಿಸಿದ, ಪವಿತ್ರವಾದ ಕುರ್ಆನ್ ತನ್ನ ಜೀವನದ ತಪಸ್ಸೆಯನ್ನಾಗಿ ಕಂಡ ಒಬ್ಬ ಮಹಾತ್ಮರು 64ನೇ ಹಿರಿಯ ಪ್ರಾಯದಲ್ಲಿ ನಮ್ಮಿಂದ ಅಗಲುವುದು ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಮುಸೀಬತ್ ಬೇರೆ ಯಾವುದೂ ನಮಗೆ ಇಲ್ಲ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಹೋದರರೇ, ಆಲಿಮ್ಗಳ ಮಹಾತ್ಮರ ಮರಣದ ಬಗ್ಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೊಂದು ಕಡೆಯಲ್ಲಿ ಹೇಳಿದ್ದಾರೆ, ವಹುವ ನಜುಮುನ್ ತಮಿಶ್, ಅದು ಅಸ್ತಮಿಸಿದ ಚಂದ್ರನಿಗೆ ಸಮಾನ. ಜಗತ್ತಿಗೆ ಬೆಳಕನ್ನು ನೀಡುವಂತಹ ಒಂದು ಚಂದ್ರ ಇದ್ದಕ್ಕಿದ್ದಂತೆ ಅಸ್ತಮಿಸಿ ಹೋದರೆ ಅಲ್ಲಿ ಬರುವಂತಹ ಕತ್ತಲು, ಆ ಕತ್ತಲಿಗೆ ಪರಿಹಾರ ನೀಡಲು ಒಮ್ಮೆಯೂ ಸಾಧ್ಯವಿಲ್ಲ. ಸಹಸ್ರಾರು ಮಂದಿಯ, ಲಕ್ಷಾಂತರ ಮಂದಿಯ ಆಶಾ ಕೇಂದ್ರವಾಗಿದ್ದ ತಂಗಳ್ ಎಲ್ಲ ಅಗತ್ಯಗಳಿಗೂ ಕೂಡ ತಂಗಳಿಗೊಂದು ಫೋನ್ ಮಾಡಿ ತಂಗಳಿಂದ ಒಂದು ಪದದ, ಒಂದು ವಾಕ್ಯದ ಪರಿಹಾರ ಸಿಕ್ಕ ತಕ್ಷಣ ಅದರಿಂದ ತಮ್ಮ ಜೀವನದಲ್ಲಿ ಪರಿವರ್ತನೆಗಳಿಗೆ ಸಾಕ್ಷಿಯಾದ ಸಹಸ್ರಾರು ಲಕ್ಷಾಂತರ ಜನರಲ್ಲಿದ್ದಾರೆ. ಸಯ್ಯಿದನಾ ಕೂರತ್ತಂಗಳವರು ಮುಹರ್ರಂ 1ರಂದು ನಮ್ಮನ್ನಗಲಿ ಅಂದು ರಾತ್ರಿ ಲಕ್ಷಾಂತರ ಮಂದಿಯ ಸಮ್ಮುಖದಲ್ಲಿ ಈ ಮಕಾಂ ಶರೀಫ್ ಅಲ್ಲಿ ಅವರನ್ನ ನಾವು ದಫನ್ ಮಾಡಿದ ಸಂದರ್ಭದಲ್ಲಿ ನನಗೆ ನೆನಪಾಗುತ್ತಾ ಇದೆ, ಸಯ್ಯಿದನಾ ಝೈದ್ ಬಿನ್ ಸಾಬಿತ್ ರಲಿಯಲ್ಲಾಹು ಅನ್ಹು ರವರ ಮರಣದ ವೇಳೆ ಮದೀನಾದಲ್ಲಿ ಅವರನ್ನು ದಫನ್ ಮಾಡಿದ ತಕ್ಷಣ ಮದೀನಾದಲ್ಲಿ ಒಂದು ಸಂತಾಪ ಸಭೆ ನಡೆಯಿತು. ಆ ಸಂತಾಪ ಸಭೆಗೆ ಸಯ್ಯಿದನಾ ಅಬ್ದುಲ್ಲಾಹ್ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ನಾಯಕತ್ವವನ್ನು ಕೊಟ್ಟಿದ್ರು. ಅಬ್ದುಲ್ಲಾಹ್ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಮದೀನಾದ ಒಂದು ಮರದ ಕೆಳಗೆ ನಡೆದಂತಹ ಸಂತಾಪ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು, ಇವತ್ತು ಝೈದ್ ಬಿನ್ ಸಾಬಿತ್ ರಸೂಲುಲ್ಲಾಹಿರವರ ಕಾರ್ಯದರ್ಶಿ, ರಸೂಲುಲ್ಲಾಹಿರವರ ರಹಸ್ಯದ ಕಾವಲುಗಾರ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾತಿಬುಲ್ ವಹಿ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ
ಕುರ್ಆನ್ನ ಕಾಪಿಯರ್, ಕುರ್ಆನ್ ಅನ್ನು ನಕಲು ಮಾಡಿದವರು, ಕಾಪಿ ಮಾಡಿದವರು. ಜಗತ್ತಲ್ಲಿ ಅನೇಕ ವೈಶಿಷ್ಟ್ಯಗಳುಳ್ಳ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅತ್ಯಂತ ಪರಮ ಶಿಷ್ಯರಾದ ಝೈದ್ ಬಿನ್ ಸಾಬಿತ್ ವಫಾತಾದ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಒಂದು ದೊಡ್ಡ ಸಂತಾಪ ಸಭೆಯಲ್ಲಿ ಅಬ್ದುಲ್ಲಾಹ್ ಇಬ್ನ್ ಅಬ್ಬಾಸ್ ಹೇಳಿದರು, ಖದ್ ದಫನ್ನಲ್ ಯೌಮ ಇಲ್ಮನ್ ಕಸೀರಾ. ಇವತ್ತಿನ ದಿವಸ ಅಬ್ದುಲ್ಲಾ ಝೈದ್ ಬಿನ್ ಸಾಬಿತ್ ಎನ್ನುವ ಒಬ್ಬ ಮನುಷ್ಯನ ದೇಹವನ್ನು ಮಾತ್ರ ನಾವು ದಫನ್ ಮಾಡಿದ್ದಲ್ಲ, ಒಬ್ಬ ಮನುಷ್ಯನನ್ನು ಕೊಂಡು ಹೋಗಿ ಕಬರ್ ಸಮಾಧಿ ಮಾಡಿದ್ದಲ್ಲ. ಅದಕ್ಕೆ ಬದಲಾಗಿ ಈ ದಿವಸ ಖದ್ ದಫನ್ನಲ್ ಯೌಮ ಇಲ್ಮನ್ ಕಸೀರಾ, ಬಹಳಷ್ಟು ಇಲ್ಮುಗಳನ್ನು, ಅರಿವುಗಳನ್ನು, ತತ್ವಗಳನ್ನು, ಸಿದ್ಧಾಂತಗಳನ್ನು, ಫಿಲೋಸಫಿಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗಿರುವ ಒಡನಾಟದಿಂದ ಪಡೆದಂತಹ ಅದ್ಭುತವಾದ ಜ್ಞಾನ ಕಿರಣಗಳನ್ನು ಇವತ್ತು ನಾವು ಮದೀನಾದ ಮಣ್ಣಿನಲ್ಲಿ ದಫನ್ ಮಾಡಿಬಿಟ್ಟಿದ್ದೇವೆ ಅಂತ ದುಃಖವನ್ನ ಸೂಚಿಸಿದ ಆ ಒಂದು ಘಟನೆ ಖುರ್ರತು ಸಾದಾತ್ ರವರ ಮರಣಕ್ಕೂ ಕೂಡ ಅನ್ವಯವಾಗುತ್ತದೆ ಅಂತ ನಮ್ಮ ಎಲ್ಲರಿಗೂ ಇರುವಂತಹ ಅನುಭವ ಆಗಿದೆ. ಅವರನ್ನು ದಫನ್ ಮಾಡಿದಾಗ ಅವರ ಪರಿಹಾರದ ಮಾತುಗಳು, ಅವರ ಸಾನ್ನಿಧ್ಯದಿಂದ ಸಿಕ್ಕಂತಹ ಅನುಭೂತಿಗಳು, ಅವರೊಂದು ಸಣ್ಣ ಊತಿನಿಂದ ಮಾತಿನಿಂದ ಸಿಕ್ಕಿದಂತಹ ಪರಿಹಾರಗಳು ಎಲ್ಲವನ್ನೂ ಕೂಡ ಈ ಮಕಾಮ್ ಶರೀಫ್ಗೆ ನಾವು ದಫನ್ ಮಾಡಿದ್ದೇವೆ. ಅವರಿಂದ ಸಿಗುತ್ತಿದ್ದಂತಹ ಎಲ್ಲಾ ಪ್ರತಿಫಲಗಳನ್ನು ಕೂಡ ಈ ಮಕಾಮಿನಲ್ಲಿ ನಾವು ದಫನ್ ಮಾಡಿದ್ದೇವೆ. ಒಬ್ಬ ಮಹಾತ್ಮ ಈ ಜಗತ್ತಿನಿಂದ ಹೊರಡುವ ಸಂದರ್ಭಗಳಲ್ಲಿ ಜಗತ್ತಿಗೆ ಅನುಭವಿಸುವಂತಹ ಕಷ್ಟಗಳನ್ನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸೀಬತ್ ಅಂತ ಪರಿಚಯ ಮಾಡಲು ಇದಕ್ಕಿಂತ ದೊಡ್ಡ ಕಾರಣಗಳು ಬೇರಿಲ್ಲ. ಆದ್ದರಿಂದ ಇನ್ಶಾ ಅಲ್ಲಾಹ್ ಇವತ್ತಿನ ದಿವಸ 40ನೇ ದುಆ, ಒಬ್ಬ ಮುಸಲ್ಮಾನನ ಅಹ್ಲು ಸುನ್ನತ್ ವಲ್ ಜಮಾಅತಿನ ವಿಶ್ವಾಸಾಚಾರಗಳ ಪ್ರಕಾರ ಇಂತಹ ದುಆಗಳ ಮೂಲಕ ನಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಮಹಾತ್ಮರೊಂದಿಗಿರುವ ಸಂಪರ್ಕವನ್ನು ಹೆಚ್ಚಿಸಿಕೊಂಡು ಅವರೊಂದಿಗಿರುವ ಆತ್ಮಬಂಧವನ್ನು ನಾವು ಗಟ್ಟಿಗೊಳಿಸಿಕೊಂಡು ನಮ್ಮ ಈಮಾನ್, ನಮ್ಮ ಇಖ್ಲಾಸ್, ನಮ್ಮ ಆಖಿರತನ್ನು ಸಂರಕ್ಷಣೆ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ. ಸಜ್ಜನರ ಸಂಘದಿಂದ ಪರಲೋಕದಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಸ್ವರ್ಗ ಪ್ರಾಪ್ತಿ ಕೊಡುವುದಾಗಿ ಹದೀಸ್ಗಳಲ್ಲಿ ಕಾಣಲು ಸಾಧ್ಯವಾಗಿದೆ. ಪ್ರಮುಖ ವಿದ್ವಾಂಸರಾದ ಸುಫಿಯಾನ್ ಥೌರಿ ತನ್ನ ಶಿಷ್ಯಂದಿರಲ್ಲಿ ಹೇಳ್ತಾ ಇದ್ರು, ನೀವೇನಾದರೂ ಪರಲೋಕದಲ್ಲಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ನನ್ನನ್ನು ಕಾಣದಿದ್ದರೆ ನೀವಲ್ಲಿ ಅಲ್ಲಾಹನಲ್ಲಿ ಹೇಳಬೇಕು ಮಲಕುಗಳ ಮುಖೇನ, ಏನೆಂದರೆ ನಮಗೆ ಕಾಸು ತೆಗೆಯುತ್ತಿದ್ದ, ನಮಗೆ ಭಾಷಣ ಮಾಡುತ್ತಿದ್ದ, ನಮ್ಮ ಮಸಲೆಗಳನ್ನು ಹಲ್ಲು ಮಾಡುತ್ತಿದ್ದ, ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಿದ್ದ ಶ್ರೇಷ್ಠ ವಿದ್ವಾಂಸರಾದ ಸುಫಿಯಾನ್ ಥೌರಿ ತನ್ನ ಶಿಷ್ಯರಿಗೆ ಹೇಳುತ್ತಿದ್ದ ಪಾಠ ಇದಾಗಿತ್ತು, ನೀವು ಅಲ್ಲಾಹನಲ್ಲಿ ಕೇಳಬೇಕು. ನಮ್ಮ ಜೊತೆಗಿದ್ದ ಸುಫಿಯಾನ್ ಎನ್ನುವ ವ್ಯಕ್ತಿಯನ್ನು ಸ್ವರ್ಗದಲ್ಲಿ ಕಾಣುತ್ತಾ ಇಲ್ಲ, ಅದವರ ವಿನಯದ ಮಾತಾಗಿರಬಹುದು. ಅವರು ಹೇಳಿದ್ರು, ಆಗ ನೀವೆಲ್ಲರೂ ಹೋಗಿ ಅಲ್ಲಾಹನಲ್ಲಿ ನನಗಾಗಿ ರೆಕಮೆಂಡ್ ಮಾಡಬೇಕು. ಒಬ್ಬ ಸಾಮಾನ್ಯ ಮನುಷ್ಯರಿಗೂ ಕೂಡ ಅಲ್ಲಾಹನ ಮುಂದೆ ಶಫಾಅತ್ ಮಾಡುವ ಅಧಿಕಾರವನ್ನು ಅಲ್ಲಾಹು ಕೊಡುವಂತಹ ಕೆಲವು ಸಂದರ್ಭಗಳಿರುತ್ತವೆ. ಅದು ಯಾವುದೆಂದರೆ ಒಂದು ಮಜ್ಲಿಸ್ಗಳಲ್ಲಿ, ಇಲ್ಮಿನ ಒಂದು ಸಭೆಗಳಲ್ಲಿ, ಆಧ್ಯಾತ್ಮಿಕವಾದ ಸಂಗಮಗಳಲ್ಲಿ ಒಟ್ಟು ಸೇರುವಂತಹ ವಿಶ್ವಾಸಿಗಳು ಪರಲೋಕದಲ್ಲಿ ಪರಸ್ಪರ ಪರಿಚಯವನ್ನು ಹಿಡಿದುಕೊಂಡು ಅದರಲ್ಲಿ ಯಾರಾದರೊಬ್ಬ ಸ್ವರ್ಗದಲ್ಲಿ ಮಿಸ್ ಆದರೆ ಅವರನ್ನು ಹುಡುಕಿಕೊಂಡು ಮಾಲಿಕ್ ಅಲೈಹಿಸ್ಸಲಾಂ ಅವರನ್ನು ಸಂಪರ್ಕಿಸಿ ಎಲ್ಲರ ಒಗ್ಗಟ್ಟಿನ ಪರಿಶ್ರಮದಿಂದ ಅವರನ್ನು ನರಕದಿಂದ ಬಿಡುಗಡೆ ಮಾಡುವಂತಹ ವಿಶೇಷವಾದ ಶಕ್ತಿಯನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಕೊಡುವುದಾಗಿ ನಬಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆದ್ದರಿಂದ ಈ ಇನ್ಶಾ ಅಲ್ಲಾಹ್ ಈ ಕುರತ್ತಿ ಎನ್ನುವ ಈ ಮಹತ್ತಾದಂತಹ ಒಂದು ಸೌಧದಲ್ಲಿ 40 ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಈ ಕುರತ್ ಮಕಾಮ್ ಯಾವ ಮಟ್ಟಕ್ಕೆ ತಲುಪಲಿದೆ ಎನ್ನುವ ಸಂದೇಶ ನಮಗೆಲ್ಲರಿಗೂ ಸಿಕ್ಕಿದೆ. ಇನ್ಶಾ ಅಲ್ಲಾಹ್ ಅದರ ಪ್ರಕಾರ ನಾವು ಮುಂದುವರಿಯುತ್ತೇವೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ಅತ್ಯುನ್ನತವಾದಂತಹ ಅನುಗ್ರಹಗಳನ್ನು ನೀಡಿ ನಮ್ಮನ್ನು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ದುಆ ಮಾಡಿ. ಬಹಳಷ್ಟು ಮಹಾತ್ಮರು ಈ ಸಭಾಂಗಣದಲ್ಲಿ ಇವತ್ತಿದ್ದಾರೆ. ಮರ್ಕಜು ಸಖಾವತ್ ಸುನ್ನಿಯಾದ ಸೀನಿಯರ್ ಮುದರ್ರಿಸ್ ಉಸ್ತಾದ್ ವಿಪಿಎಂ ಫೈಜಿ ಬಿಲ್ಯಾಪಳ್ಳಿ ಅವರು ಈಗ ನಮ್ಮ ಮುಂದೆ ಬಂದಿದ್ದಾರೆ. ಇನ್ಶಾ ಅಲ್ಲಾಹ್ ಬಹಳಷ್ಟು ಸಯ್ಯಿದ್ಗಳು, ಸಾದಾತ್ಗಳು, ಆಲಿಮ್ಗಳೆಲ್ಲವೂ ಕೂಡ ಸೇರಿರುವಂತಹ ಈ ಸಭೆಯಲ್ಲಿ ಸಹಸ್ರಾರು ಮಂದಿ ಸದ್ಭಕ್ತರ ಆತ್ಮಗಳು ಸಂಗಮಿಸುವಂತಹ ಒಂದು ಭೂಮಿಯಾಗಿ ನಾವು ಅಲ್ಲಾಹನಲ್ಲಿ ಕೇಳುವಂತಹ ಎಲ್ಲ ಪ್ರಾರ್ಥನೆಗಳು ಕೂಡ ಸ್ವೀಕರಿಸಲ್ಪಡುವಂತಹ ಒಂದು ಪ್ರದೇಶವಾಗಿ ಈ ಪ್ರದೇಶ ಮಾರ್ಪಟ್ಟಿದೆ. ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಜನಸಾಮಾನ್ಯರಿಗೆ ಅತ್ಯಂತ ಹತ್ತಿರವಾಗಿದ್ದ ತಂಗಳ್
ಒಂದು ಫೋನ್ ಕಾಲ್ ನ ಮೇರೆಗೆ ನಮ್ಮ ಮನೆಗಳಿಗೆ ಸಂದರ್ಶನ ಮಾಡುತ್ತಿದ್ದ ತಂಗಳು ಫೋನ್ ನಲ್ಲಿ ನಾವೇನಾದರೂ ವಿಚಾರಗಳನ್ನ ಮಂಡಿಸಿದರೆ ಅದಕ್ಕೆ ತಕ್ಷಣ ಪರಿಹಾರ ಕೊಡುತ್ತಿದ್ದ ತಂಗಳು ಆ ತಂಗಳರವರು ನಮ್ಮಿಂದ ಅಗಲಿ ಹೋಗಿದ್ದಾರೆ ಎನ್ನುವುದು ಸಹೋದರರೇ ಅವರೊಂದಿಗಿರುವ ಆತ್ಮ ಸಂಬಂಧವನ್ನು ಮತ್ತೊಮ್ಮೆ ಸದೃಢಪಡಿಸುವ ಅವಕಾಶ ನಮಗೆ ಇದೆ. ಈ ಸಭೆಯಲ್ಲಿ ಇನ್ಶಾ ಅಲ್ಲಾಹ್ ನಮಗೆ ಸುಲ್ತಾನುಲ್ ಉಲಮಾ ಅವರ ಆಗಮನದೊಂದಿಗೆ ಈ ಸಭೆಯ ಅತ್ಯುನ್ನತವಾದ ಆಧ್ಯಾತ್ಮಿಕತೆಯನ್ನು ನಮಗೆ ಕಾಣಲು ಸಾಧ್ಯವಾಗಬಹುದು. 85 ವರ್ಷ ಮತ್ತು 5 ತಿಂಗಳು ಪ್ರಾಯವಿರುವ ಸುಲ್ತಾನುಲ್ ಉಲಮಾ ಕಾಂದಬರ ಮುಸ್ತಾದರವರು ಒಂದು ಸಂದರ್ಭದಲ್ಲಿ ಕಳೆದ ರಬಿಯುಲ್ ಅವ್ವಲ್ನಲ್ಲಿ 2 ವರ್ಷಗಳ ಹಿಂದೆ ಮಾರಕವಾದ ರೋಗಕ್ಕೆ ತುತ್ತಾಗಿ ದೇಹ ಮತ್ತು ಮನಸ್ಸು ಕಂಪ್ಲೀಟ್ ಸಂಪೂರ್ಣವಾಗಿ ಕ್ಷಯಿಸಿ ಹೋಗಿ ಉಸ್ತಾದರವನ್ನು ಜೀವನದಲ್ಲಿ ಕಾಣಲು ಸಾಧ್ಯವಿಲ್ಲವೋ ಎನ್ನುವ ಮಟ್ಟಿಗೆ ನಾವೆಲ್ಲರೂ ದುಃಖಿಸುವಂತಹ ಸನ್ನಿವೇಶಗಳಲ್ಲಿ ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಉಸ್ತಾದರನ್ನು ಅಲ್ಲಾಹನಿಗೆ ಮರಳಿಸಿಕೊಟ್ಟಿದ್ದಾನೆ. ಆ ಶಕ್ತಿ ಮತ್ತೊಮ್ಮೆ ನಮ್ಮ ಮುಂದೆ ವಿಜೃಂಭಿಸುವ ನಿಟ್ಟಿನಲ್ಲಿ ಅಲ್ಲಾಹ ನಮಗೆ ಸಹಾಯ ಮಾಡಿದ್ದಾನೆ. ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ, ಭಾರತದ ಗ್ರ್ಯಾಂಡ್ ಮುಫ್ತಿಯವರು ಹಳ್ಳಿಗಳಲ್ಲಿ ಯಾಕೆ ಕಾಜಿಗಳಾಗ್ತಾರೆ ಅಂತ ಕೇಳುವವರಿದ್ದಾರೆ. ಕಲಾ ಎಂದರೆ ಆ ಮೊಹಲ್ಲಾಗಳ ಜನರು ಖಾಲಿಯ ಸಮ್ಮುಖದಲ್ಲಿ ಅದನ್ನ ತೌಲಿಯತ್ ಮಾಡಿದರೆ ವಹಿಸಿಕೊಟ್ಟರೆ ಮಾತ್ರ ಸಿಗುವಂತಹ ಒಂದು ಸೌಭಾಗ್ಯವಾಗಿದ್ದು, ಒಂದು ಏರಿಯಾಕ್ಕೆ, ಒಂದು ರಾಷ್ಟ್ರದ, ಒಂದು ಪ್ರದೇಶದ ಖಾಜಿಯಾದ ತಕ್ಷಣ, ಮುಫ್ತಿಯಾದ ತಕ್ಷಣ ನಮ್ಮ ಮೊಹಲ್ಲಾಗಳಿಗೆ ಅವರ ನೇತೃತ್ವ ಸಿಗಬೇಕೆಂದಿಲ್ಲ. ಇದು ಪವಿತ್ರವಾದ ಇಸ್ಲಾಮಿನ ನಿಯಮವಾದ ಕಾರಣ ಭಾರತದ ಗ್ರ್ಯಾಂಡ್ ಮುಫ್ತಿಯಾದ ಶೈಖುನಾ ಸುಲ್ತಾನುಲ್ ಉಲಮಾ ನಮ್ಮ ಊರುಗಳ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು ಎನ್ನುವುದು ನಮ್ಮೆಲ್ಲರ ಒಕ್ಕೂಟದ ನಿರ್ಧಾರವಾದ ಕಾರಣ ಅಲ್ಹಮ್ದುಲಿಲ್ಲಾ ಅಲ್ಲಾಹು ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ. ಸುಳ್ಯದ ಪುತ್ತೂರು ತಾಲೂಕಿನ ಕೆಲವು ಮಹಲ್ಲುಗಳು ಇಲ್ಲಿದೆ. ಇನ್ನಷ್ಟು ಮೊಹಲ್ಲಾಗಳು ಅವರನ್ನ ಇನ್ಶಾ ಅಲ್ಲಾಹ್ ಇನ್ನಷ್ಟು ಮೊಹಲ್ಲಾಗಳು ಅವರನ್ನ ಕಾಜಿಯಾಗಿ ಅಧಿಕಾರ ಕೊಡುವಂತಹ ದಿನಗಳು ಮುಂದೆ ಬರಲಿದೆ. ನಾನು ನನ್ನ ಪ್ರೀತಿಯ ಸಹೋದರರಿಂದ ಹೇಳುವುದಿಷ್ಟೇ, ಸುಲ್ತಾನುಲ್ ಉಲಮಾ ಅವರನ್ನು ನಿಮ್ಮ ಊರಿನ ಕಾರ್ಯಕ್ರಮಗಳಲ್ಲಿ, ಸಲಾತ್ ವಾರ್ಷಿಕಗಳಲ್ಲಿ, ಮಹಾಸಭೆಗಳಲ್ಲಿ ನಿಮ್ಮ ಊರಿಗೆ ಬಂದು ಖುತುಬ ಓದಲು, ಜುಮಾನಂತರ ಭಾಷಣ ಮಾಡಲು ಖಾಲಿ ಎಂಬ ನೆಲೆಯಲ್ಲಿ ಶೇಖುನಾ ಸುಲ್ತಾನುಲ್ ಉಲಮಾ ಅವರು ಸಿಗದೇ ಇರಬಹುದು. ಒಂದು ವೇಳೆ ಒಮ್ಮೆ ಕೂಡ ಜೀವನದಲ್ಲಿ ನಿಮ್ಮ ಮಹಲ್ಲಿಗೆ, ಮೊಹಲ್ಲಾಕ್ಕೆ ಎಪಿ ಉಸ್ತಾದ್ ಭೇಟಿ ನೀಡದೇ ಇರಬಹುದು. ಅದವರಿಂದ ಸಾಧ್ಯವಾಗದೇ ಇರಬಹುದು. ಏನಾದರೂ ಸಮಸ್ಯೆಗಳಿದ್ದರೆ ಮರ್ಕಜ್ ಸಖಾವತ್ ಸುನ್ನಿಯಾದಲ್ಲಿ ಹೋಗಿ ಅವರನ್ನು ಭೇಟಿಯಾಗಿ ಮಾತನಾಡಬೇಕಾದಂತಹ ಸನ್ನಿವೇಶಗಳು ಬರಬಹುದು. ಆದರೆ ಒಂದು ಮಾತನ್ನು ಹೇಳಬೇಕು, ಈ ಪ್ರಪಂಚ ಕಂಡ ಅತ್ಯಂತ ಶ್ರೇಷ್ಠರಾದೊಬ್ಬ ವಿದ್ವಾಂಸ ತನ್ನ ಇಲ್ಮು ಮತ್ತು ಅಮಲ್ಗಳ ಮೂಲಕ ಜಗತ್ತಿನಲ್ಲಿ ವೀರ ಇತಿಹಾಸವನ್ನು ಸೃಷ್ಟಿ ಮಾಡಿದೊಬ್ಬ ನಾಯಕ. ಸಹೋದರರೇ, ಜನಸಾಮಾನ್ಯರಿಂದ ಹಿಡಿದು ವಿದ್ವಾಂಸರ ತನಕದ ಲಕ್ಷಾಂತರ ಕೋಟ್ಯಂತರ ಜನರ ಮನಸ್ಸಿನ ಪದರಗಳಲ್ಲಿ ಅಚ್ಚೊತ್ತಿದಂತಹ ಅದ್ಭುತವಾದ ಮಹಾಶಕ್ತಿ ಸುಲ್ತಾನುಲ್ ಉಲಮಾ ಕಾಂದಬರ ಮುಸ್ತಾದರವರು ನಮ್ಮ ಮೊಹಲ್ಲಾದ ಖಾಲಿಯಾಗುವುದೆಂದರೆ, ನಮ್ಮ ಮೊಹಲ್ಲಾದಲ್ಲಿರುವ ವಲಿ ಇಲ್ಲದೊಬ್ಬ ಮಗುವಿಗೆ, ಒಬ್ಬ ಹೆಣ್ಣು ಮಗಳಿಗೆ ಎಪಿ ಉಸ್ತಾದ್ ವಲಿ ಆಗುವುದಾದರೆ ಅವಳ ನಿಕಾಹಿನ ಸಂದರ್ಭದಲ್ಲಿ ಜವ್ವಜುತುಕ ಮೌಲಿಯತಿ ಅಂತ ಹೇಳಿ ಎಪಿ ಉಸ್ತಾದ್ ನಿಕಾಹ ಮಾಡುವಂತಹ ಒಂದು ಸನ್ನಿವೇಶ ಬರುವುದಾದರೆ ನಮ್ಮನ್ನು ಉಸ್ತಾದ್ ತಮ್ಮ ಧಾರ್ಮಿಕವಾದ ಅಧಿಕಾರ ಪರಿಧಿಯಲ್ಲಿಟ್ಟುಕೊಂಡು ಸಲಹುವ, ಪೋಷಿಸುವ, ಬೆಳೆಸುವ ಒಂದು ಸನ್ನಿವೇಶ ಬರುವುದೆಂದರೆ ಈ ಪ್ರಪಂಚದಲ್ಲಿ ಅದಕ್ಕಿಂತ ಶ್ರೇಷ್ಠವಾದ ಒಂದು ಸೌಭಾಗ್ಯವಿಲ್ಲ. ಆದ್ದರಿಂದಲೇ ನಾವೆಲ್ಲರೂ ಸೇರಿಕೊಂಡು ಶೇಖುನಾ ಕಾಂದಬರ ಮುಸ್ತಾದರನ್ನು 85ರ ಇಳಿ ವಯಸ್ಸಿನಲ್ಲೂ ಕೂಡ ಖಾಲಿ ಪಟ್ಟಕ್ಕೆ ಏರಿಸುವ ಉದ್ದೇಶ ಅಷ್ಟೇ. ಮಸಲೆ ಕೇಳುವುದಕ್ಕಾಗಿ ಅಲ್ಲ, ಮಹಾಸಭೆಗಳಲ್ಲಿ ಭಾಗವಹಿಸಿ ಕಂಟ್ರೋಲ್ ಮಾಡುವುದಕ್ಕಾಗಿ ಅಲ್ಲ. ನಮ್ಗೆಲ್ಲರಿಗೂ ಅದು ಗೊತ್ತಿದೆ, ಈ ಶತಮಾನದಲ್ಲಿ, ನಮ್ಮ ಜೀವಮಾನದಲ್ಲಿ ಇದಕ್ಕಿಂತ ಒಂದು ಸೌಭಾಗ್ಯ ನಮ್ಮ ಮೊಹಲ್ಲಾಕ್ಕೆ ಸಿಗಲಿಕ್ಕಿಲ್ಲ. ಆದ್ದರಿಂದ ಸಹೋದರರೇ, ಈ ಒಂದು ಸಮಯದ ಕೊರತೆಯಿಂದ ಇವತ್ತಿನ ಮಜ್ಲಿಸ್ನಲ್ಲಿ ಯಾರಿಗೆಲ್ಲ ತೌಲಿಯತ್ ಮಾಡಲು ಸಾಧ್ಯವಾಗಿಲ್ಲವೋ, ಅಧಿಕಾರ ಕೊಡಲು ಸಾಧ್ಯವಾಗಿಲ್ಲವೋ, ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ಶಾ ಅಲ್ಲಾಹ್ ನೀವು ಖಾಲಿ ಅಧಿಕಾರವನ್ನು ಸ್ವೀಕರಿಸುವಂತಹ ಸನ್ನಿವೇಶಗಳು ಈ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.